ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರ್. ಯರಗಟ್ಟಿ ತಾಲೂಕಿನ ಇಟ್ನಾಳ್ ಗ್ರಾಮದಲ್ಲಿ ವಿಧಾನ ಪರಿಷತ್ ಸದಸ್ಯ MLC ಲಖನ್ ಜಾರಕಿಹೊಳಿ ಕಲ್ಯಾಣ್ ಶೆಟ್ಟಿ ಗ್ರೀನ್ ಎನರ್ಜಿ ಪವರ್ ಸೋಲಾರ್ ಪ್ಲಾಂಟ್ ಅನ್ನು ಉದ್ಘಾಟಿಸಿದರು. ಈ ಕುರಿತು ಒಂದು ವರದಿ ಇದೆ, ಬನ್ನಿ ವೀಕ್ಷಿಸೋಣ. ಹೆವೆಲ್ಸ್ ಸೋಲಾರ್ ಪವರ್ ಪ್ಲಾಂಟ್ ಉದ್ಘಾಟಿಸಿದ MLC ಲಖನ್ ಜಾರಕಿಹೊಳಿ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಇಟ್ನಾಳ್ ಗ್ರಾಮದಲ್ಲಿ ಕಲ್ಯಾಣ್ ಶೆಟ್ಟಿ ಗ್ರೀನ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಅಳವಡಿಸಿದ ಹೆವೆಲ್ಸ್ ಕಂಪನಿಯ 5 ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ಲಾಂಟ್ ಉದ್ಘಾಟನೆ ಕಾರ್ಯಕ್ರಮ ಮಂಗಳವಾರ ಜರುಗಿತು. ಗೋಕಾಕ್ನ ಖ್ಯಾತ ಉದ್ಯಮಿಗಳಾದ ಪ್ರಭು ಕಲ್ಯಾಣ್ ಶೆಟ್ಟಿ ಹಾಗೂ ಬಸವರಾಜ ಸಹೋದರರು ಸ್ವಂತ ಉದ್ಯಮಕ್ಕಾಗಿ ಬಳಕೆಗಾಗಿ ಯರಗಟ್ಟಿ ತಾಲೂಕಿನ ಇಟ್ನಾಳ್ ಗ್ರಾಮದ ಹೊರವಲಯದಲ್ಲಿ 12 ಎಕರೆ ಜಮೀನಿನಲ್ಲಿ 15 ಕೋಟಿ ಅಧಿಕ ಬಂಡವಾಳ ಹೂಡಿಕೆ ಮಾಡಿ 5 ಮೆಗಾವ್ಯಾಟ್ ಸಾಮರ್ಥ್ಯದ ಹೆವೆಲ್ಸ್ ಕಂಪನಿಯ ಸೋಲಾರ್ ಪವರ್ ಪ್ಲಾಂಟ್ ಸ್ಥಾಪಿಸಿದ್ದು, ಇದರ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯ ಲಖನ್ ಜಾರಕಿಹೊಳಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಹೆವೆಲ್ಸ್ ಇಂಡಿಯಾ ಲಿಮಿಟೆಡ್ನ ಮ್ಯಾನೇಜರ್ ವಿಕ್ರಾಂತ್ ಮಾತನಾಡಿ, 12 ಎಕರೆ ಜಮೀನಿನಲ್ಲಿ 8475 ಸೋಲಾರ್ ಪ್ಯಾನಲ್, 17 ಇನ್ವರ್ಟರ್ಗಳನ್ನು ಅಳವಡಿಸಿದ್ದು ಪ್ರತಿದಿನ 2300 ಯೂನಿಟ್ ವಿದ್ಯುತ್ ಉತ್ಪಾದನೆಯಾಗುತ್ತದೆ. ಇಲ್ಲಿಂದ ಕೆಬಿಯ ಉಪಕೇಂದ್ರದ ಮೂಲಕ ಕಲ್ಯಾಣ್ ಶೆಟ್ಟಿ ಅವರ ಸ್ಟೋನ್ ಕ್ರಷರ್ ಬಳಕೆಗೆ ಮಾಡಲಾಗುತ್ತಿದ್ದು, ಇನ್ನು ಗೋಕಾಕ್ನ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ ಇವರಿಂದ ಸ್ಥಾಪನೆ ಮತ್ತು ನಿರ್ವಹಣೆ ಮಾಡುತ್ತಿದ್ದಾರೆ. ಇನ್ನೂ ಹೆಚ್ಚಿನ ಜನರು ಮಾಹಿತಿ ಪಡೆದು ಇಂತಹ ಸೋಲಾರ್ ಪ್ಲಾಂಟ್ ಅಳವಡಿಸಲು ಮುಂದಾಗಬೇಕು. ಮಾಹಿತಿ ಕೊರತೆಯಿಂದ ಜನ ಮುಂದೆ ಬರ್ತಾ ಇಲ್ಲ. ಸರಿಯಾದ ಮಾಹಿತಿಯನ್ನು ಪಡೆದು ಅಳವಡಿಕೆ ಮಾಡಿದರೆ ಲಾಭ ಗಳಿಸಬಹುದು ಎಂದು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಕ್ರಿಯೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಹೆವೆಲ್ಸ್ ಮುಖ್ಯಸ್ಥ ಅಭಿನವ್ ವಸಿಷ್ಠ, ರಾಕೇಶ್ MN, ಸೂರ್ಯ, ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ನ ಮಾಲೀಕರಾದ ಶಿವಾಜಿ ಪಾತ್ರೋಟ, ನಿವೃತ್ತ ಇಂಜಿನಿಯರ್ ಕಿರಣ್ ಸನ್ನಕ್ಕಿ, ABVP ಮುಖಂಡ ಸಂದೇಶ್ ಪಟ್ಟಣ್, ಕಲ್ಯಾಣ್ ಶೆಟ್ಟಿ ಕುಟುಂಬಸ್ಥರು, ಸ್ಥಳೀಯರು ಹಾಗೂ ರೈತರು ಭಾಗಿಯಾಗಿದ್ದರು. ವರದಿ ವೀರೇಶ್ ಬಳಗೇರ್, JBM ನ್ಯೂಸ್. ಸರ್, ಇದು ನಮ್ಮ ಎರಡನೇ ಅತಿ ದೊಡ್ಡ ಕೆಪಾಸಿಟಿ ಇನ್ಸ್ಟಾಲೇಷನ್ನು ಕರ್ನಾಟಕದಲ್ಲಿ ಹ್ಯಾವೆಲ್ಸ್ ಕಡೆಯಿಂದ. 3 ತಿಂಗಳಲ್ಲಿ ನಾವು ಎರಡನೇ ಇನಾಗ್ರೇಷನ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನಮಗೆ ಒಂಥರ ಹೆಮ್ಮೆ ಅನ್ನಿಸ್ತಾ ಇದೆ. ಸೊ ಇದೇ ಥರ ಇನ್ನೂ ಆಗೋದಿದೆ, ಪೈಪ್ಲೈನಲ್ಲಿದೆ. ಸೊ ಲಾಸ್ಟ್ ಟೈಮ್ ನಾವೇನು 3 ಮೆಗಾವಾಟ್ ಇನಾಗ್ರೇಷನ್ ಮಾಡಿದ್ವಿ, ಅದ್ರ ಕಡೆಯಿಂದ ಸುಮಾರು ನಮಗೆ ಎನ್ಕ್ವೈರೀಸ್ ಬಂತು. ಸೊ ಆಲ್ಮೋಸ್ಟ್ ಒಂದು 25 ಎನ್ಕ್ವೈರಿವರೆಗೂ ಬಂದಿದೆ ನಮಗೆ. ಸೊ ಇದು ನಮ್ಮ ಎರಡನೇ ಪ್ಲ್ಯಾಂಟು. ಇದೇ ಥರ ಇನ್ನೂ ಒಂದು 4 ಪ್ಲ್ಯಾಂಟು ಇದೇ ಸರೌಂಡಿಂಗಲ್ಲಿ ಇನ್ಸ್ಟಾಲೇಷನ್ ನಾವು ಮಾಡ್ತೀವಿ. ಸರ್, ಇದು 5 ಮೆಗಾವ್ಯಾಟ್ ಸರ್, ಎಷ್ಟು ಅಂದರೆ ಇವು ಸೋಲಾರ್ ಪ್ಲ್ಯಾಂಟ್ ಇದನ್ನು ಪ್ಯಾನಲ್ಗಳೆಲ್ಲ ಇದು ಮಾಡಿದ್ದೀವಿ, ಅಳವಡಿಕೆ ಮಾಡಿದ್ದೀವಿ. ಇದರೊಳಗೆ ಆಲ್ಮೋಸ್ಟ್ ಒಂದು 8475 ಸೋಲಾರ್ ಪ್ಯಾನಲ್ಸು ಇನ್ಸ್ಟಾಲೇಷನ್ ಆಗಿದೆ. 250 ಕಿಲೋವಾಟ್ದು 17 ಇನ್ವರ್ಟರ್ ಇನ್ಸ್ಟಾಲೇಷನ್ ಆಗಿದೆ. ಸೊ ಆಲ್ಮೋಸ್ಟ್ ತಿಂಗಳಿಗೆ ದಿನಕ್ಕೆ ಒಂದು 22,000ದಿಂದ 23,000 ಯೂನಿಟ್ ಜನ್ರೇಟ್ ಆಗುತ್ತೆ. ಸೊ ಇದರಲ್ಲಿ ಜನ್ರೇಟ್ ಆಗಿದ್ದ ಪವರು ಸಬ್ಸ್ಟೇಷನ್ಗೆ ಹೋಗುತ್ತೆ, ಸಬ್ಸ್ಟೇಷನಿಂದ ಸ್ಟೋನ್ ಕ್ರಷಿಂಗ್ ಯೂನಿಟ್ಸ್ಗೆ ಹೋಗುತ್ತೆ. ಸೊ ಈ ಪವರ್ ಪ್ಲ್ಯಾಂಟ್ ಬಂದು ಕಲ್ಯಾಣ್ ಶೆಟ್ಟಿ ಗ್ರೀನ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಅವರ ಮಾಲೀಕತ್ವದಲ್ಲಿದೆ ಈ ಪ್ಲ್ಯಾಂಟು. ಸೊ ಅವ್ರದ್ದೇ 5 ಸ್ಟೋನ್ ಕ್ರಷಿಂಗ್ಸ್ ಯೂನಿಟ್ ಇದೆ. ಇಲ್ಲಿ ಜನ್ರೇಟ್ ಆಗಿದ್ದ ಪವರು ಅವ್ರದ್ದೇ ಸ್ಟೋನ್ ಕ್ರಷಿಂಗ್ಸ್ ಯೂನಿಟಿಗೆ ಪವರ್ ಹೋಗುತ್ತೆ. ವೈಯಕ್ತಿಕವಾಗಿ ಯೂಸ್ ಮಾಡ್ಕೊಳ್ತಾರೆ ಇದನ್ನು. ಹೌದು, ಮಾಡ್ಕೊಬೋದು. ಬಟ್ ಆಲ್ಮೋಸ್ಟ್ ಅವರಿಗೆ ಡಿಮ್ಯಾಂಡ್ ಪವರ್ ಏನಿದೆ ಆಲ್ಮೋಸ್ಟ್ 6 ಮೆಗಾವಾಟ್ವರೆಗೂ ಇದೆ. ಅದರಲ್ಲಿ ನಾವು ಕೊಡ್ತಾ ಇರೋದು 5 ಮೆಗಾವಾಟ್. ಸೊ ಆಲ್ಮೋಸ್ಟ್ ಅವ್ರದ್ದೊಂದು 90-95% ಅವ್ರದ್ದು ಎಲೆಕ್ಟ್ರಿಸಿಟಿ ನೀಡ್ ಏನಿದೆ ಅದು ಫುಲ್ಫಿಲ್ ಆಗುತ್ತೆ ಈ ಪವರ್ ಪ್ಲ್ಯಾಂಟಿಂದ. ಎಷ್ಟು ಎಕರೆ ಜಮೀನಲ್ಲಿ ಮಾಡಿದ್ದಾರೆ ಸರ್? ಇದು 12.5 ಎಕರೆ ಜಮೀನಲ್ಲಿ ಆಲ್ಮೋಸ್ಟ್ ಕಂಪ್ಲೀಟಾಗಿ ಸೋಲಾರ್ ಪವರ್ ಪ್ಲ್ಯಾಂಟ್ ಆಗಿದೆ. ಆಮೇಲೆ ಪೆರಿಪರಲ್ ಜಾಗದಲ್ಲಿ ಒಂದು 5 ಮೀಟ್ರ್ ಪೆರಿಪರಲ್ ಜಾಗ ಬಿಟ್ಟಿದ್ದೀವಿ ನಾವು. ಯಾಕಂತ ಹೇಳಿದ್ರೆ ನಾಳೆ ದಿನ ಮೇಂಟೆನೆನ್ಸಿಗೆ ಒಂದು ವೆಹಿಕಲ್ ಮೂವ್ಮೆಂಟ್ ಆಗುವಂಗೆ, ಕಂಪ್ಲೀಟ್ ಒಂದು ಪ್ಲ್ಯಾಂಟ್ ರೌಂಡ್ ಹೊಡೆಯುವಂಗೆ. ಸೊ ಆ ಥರ ನಾವು ಜಾಗ ಬಿಟ್ಟು ಡಿಸೈನ್ ಮಾಡಿ ಇನ್ಸ್ಟಾಲೇಷನ್ ಮಾಡಿರುವಂಥದ್ದು. ಇದು ಕಂಪ್ಲೀಟ್ ಡಿಸೈನಿಂಗು ಮತ್ತು ಮೆಟೀರಿಯಲ್ ಸಪ್ಲೈ ಲೈಕ್ ಸೋಲಾರ್ ಪ್ಯಾನಲ್ಸ್ ಆಗಿರ್ಬೋದು, ಇನ್ವರ್ಟರ್ಸು, AC ಕೇಬಲ್ಲು. ಸೊ ಇವೆಲ್ಲ ಮೇಜರ್ ಕ್ರಿಟಿಕಲ್ ಪಾರ್ಟ್ಸ್ ಎಲ್ಲ ಸಪ್ಲೈ ಆಗಿರೋದು ಇನ್ಸ್ಟಾಲೇಷನ್. ಇದೆಲ್ಲ ಸಪ್ಲೈ ಆಗಿರೋದು ಬಂದು ಹ್ಯಾವೆಲ್ಸ್ ಕಡೆಯಿಂದ. ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಮಾಡಿರೋದು ನಮ್ಮ ಡಿಸ್ಟ್ರಿಬ್ಯೂಟ್ರು ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಗೋಕಾಕ್, ಇವರು ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಶಿವಾಜಿ ಪಾತ್ರೋಟ್ ಅಂತೇಳಿ ಮತ್ತು ಅವ್ರ ಮಗ ಆದಂಥ ದರ್ಶನ್ ಪಾತ್ರೋಟು, ಆಮೇಲೆ ಸಾಗರ್ ಪಾತ್ರೋಟು, ಇವರೆಲ್ಲ ಮೇನು ಪಿಲ್ಲರ್ಸ್ ಈ ಇನ್ಸ್ಟಾಲೇಷನ್ಗೆ. ಆಲ್ಮೋಸ್ಟ್ ಒಂದು 70-80 ಜನ ಈ ಪ್ಲ್ಯಾಂಟಲ್ಲಿ ವರ್ಕ್ ಮಾಡಿದ್ದಾರೆ. ಸಬ್ಸಿಡಿ ಇಲ್ಲ ಸರ್ ಇದಕ್ಕೆ. ಇದು ಕಂಪ್ಲೀಟ್ಲಿ ಪ್ರೈವೇಟ್ ಪ್ರಾಜೆಕ್ಟ್ ಇದು. ಇದರಲ್ಲಿ ಯಾವುದೇ ಥರ ಸಬ್ಸಿಡಿ ಇಲ್ಲ. ಸೊ ಇದರಲ್ಲಿ ನೀವು ಏನಂತ ಹೇಳಿದ್ರೆ ಟುವರ್ಡ್ಸ್ ಸೋಷಿಯಲ್ ಕಾಸ್ಟ್ ಅಂದರೆ ಹೇಗತ್ತೆ ಅಂದರೆ ಆಲ್ಮೋಸ್ಟ್ ನಿಮಗೆ ಈ ಪ್ಲ್ಯಾಂಟಿಂದ ಒಂದು 8,200 ಮೆಟ್ರಿಕ್ ಟನ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ನು ತಡೆಗಟ್ಬೋದು ಇದರಿಂದ, ಈ ಪ್ಲ್ಯಾಂಟಿಂದ. ಆಲ್ಮೋಸ್ಟ್ ಒಂದು ವರ್ಷಕ್ಕೆ 1,30,30,000 ಮರಗಳು
ನಾವು ಇನ್ಸ್ಟಾಲ್ ಮಾಡಿದಾಗ ಎಷ್ಟು ಫೋಟೋಸಿಂಥಸಿಸ್ ನಮಗೆ ಸಿಗುತ್ತೆ, ಅದೇ ಥರ ರಿನ್ಯೂಯಬಲ್ ಎನರ್ಜಿಯಿಂದ ಮೇಂಟೈನ್ ಆಗುತ್ತೆ. ಈಗಾಗಲೇ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿಗಳು ಮತ್ತೆ ಇದ್ದಾವೆ, ಅವ್ರಿಗೊಂಥರ ಏನಂತಂದರೆ ಈ ಸೊಸೈಟಿ ಒಳಗೆ ಮತ್ತೆ ಪೈಪೋಟಿ ಕೊಡ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಕಂಪೇರ್ ಮಾಡಿದರೆ ಎಕ್ಸಾಂಪಲ್ ಟಾಟಾಗಳು ಅವೆಲ್ಲ ಬಂದಿದ್ದಾರೆ, ಅವಕ್ಕೆ ಕಂಪೇರ್ ಮಾಡಿದರೆ ಕಂಪನಿ ಏನು ವಿಶೇಷವಾಗಿದೆ? ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ನಮ್ಮಲ್ಲಿ ಎಲ್ಲ ಕಾಂಪೊನೆಂಟು ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಓನ್ ಬ್ರ್ಯಾಂಡ್ ಮೆಟೀರಿಯಲ್ಸ್ ಇದೆ. ಪ್ಯಾನಲ್ಸು, ಇನ್ವರ್ಟರ್ಸು, DC ಕೇಬಲ್ಲು, AC ಕೇಬಲ್ಲು, ಆಮೇಲೆ ACDB DCDB ಒಳಗಿರುವಂಥ MCBಸು, SPDಸು ಎಲ್ಲ ಆಲ್ಮೋಸ್ಟ್ 90% ಏನೇನು ಕಾಂಪೊನೆಂಟ್ ಬೇಕು ಅದು ಹ್ಯಾವೆಲ್ಸ್ದೇ ಇರುತ್ತೆ. ಸೊ ಇದೇ ಒಂದು ಮೇಜರ್ ಪಾಸಿಟಿವ್ ಪಾಯಿಂಟ್ ಹ್ಯಾವೆಲ್ಸ್ದು. ಬೇರೆ ಕಂಪ್ನಿ ಬಜೆಟ್ಗೂ ನಮ್ಮ ಕಂಪನಿ ಬಜೆಟ್ಗೂ ಸ್ವಲ್ಪ ಏನಾದ್ರು ವೇರಿಯೇಷನ್ ಇರುತ್ತೆ ಅಂದ್ರೆ ಕಡಿಮೆ? ವೇರಿಯಸ್ಲಿ ಬ್ರ್ಯಾಂಡ್ ಟು ಬ್ರ್ಯಾಂಡ್ ನಿಮಗೊಂದು 3-4% ವೇರಿಯೇಷನ್ಸ್ ಬಂದೇ ಬರುತ್ತೆ. ಇದೆಲ್ಲ ಹೇಗೆ ಅಂತ ಹೇಳಿದ್ರೆ, ನಮ್ಮ ಕಡೆ ಹೇಳ್ತಾರೆ ಕಾಸು ಕೊಟ್ಟಂತೆ ಕಜ್ಜಾಯ ಅಂತೇಳಿ. ಸೊ ಯೂನಿಕ್ಕಾಗಿ ಮ್ಯಾಕ್ಸಿಮಮ್ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಬಜೆಟ್ ನಿಮಗೆ ಇನ್ಕ್ರೀಸ್ ಆಗೇ ಆಗುತ್ತೆ. ಬಟ್ ನೀವು ಅದರಲ್ಲಿ ಜನ್ರೇಟ್ ಏನಾಗುತ್ತಲ್ಲ ಅದರಲ್ಲಿ ನೀವು ಮ್ಯಾನೇಜ್ ಮಾಡಿಬಿಡ್ಬೋದು. ಜನರಿಗೆ ಏನು ಹೇಳ್ತಾರೆ ಈ ಥರ ಯೋಜನೆಗಳಂದ್ರೆ ನಾವು ಉಪಯೋಗ ಮಾಡ್ಬೇಕು? ಈ ಪವರ್ ಪ್ಲಾಂಟ್ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಒಳ್ಳೆ ವೋಲ್ಟೇಜ್ ಸಿಗುತ್ತೆ. ಅಕ್ಕಪಕ್ಕ ಜಮೀನುಗಳಿಗೆ ಏನು ಪವರ್ ಹೋಗುತ್ತೆ, ಒಳ್ಳೆ ಕ್ವಾಲಿಟಿ ಪವರ್ ಹೋಗುತ್ತೆ. ಸೊ ಯಾರ ಹತ್ರ ಜಮೀನುಗಳಿದೆ, ಸೊ ಅವರೆಲ್ಲ ಮುಂದಕ್ಕೆ ಬರಬೇಕು. ಸೊ ಸೋಲಾರ್ ಪವರ್ ಪ್ಲಾಂಟ್ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಪರ್ಟಿಕ್ಯುಲರ್ ಸುತ್ತಮುತ್ತಲೇ ಇರುವಂಥ ಏನೇ ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ ಆಗಿರ್ಬೋದು, ಇದನ್ನೆಲ್ಲ ಅವಾಯ್ಡ್ ಆಗ್ಬೋದು. ಸೊ ಈಗ ಏನಾಗಿದೆ ನನಗೆ ಗೊತ್ತಿರೋ ಪ್ರಕಾರ ಏನಾಗಿದೆ ಅಂತ ಹೇಳಿದ್ರೆ, ಸುಮಾರು ಜನಕ್ಕೆ ಈ ಇನ್ಸ್ಟಾಲ್ ಮಾಡ್ಕೊಳ್ಬೇಕಂತ ಒಂದು ಆಸೆ ಇದೆ, ಬಟ್ ಅವ್ರಿಗೆ ಕರೆಕ್ಟಾಗಿ ಮಾಹಿತಿ ಸಿಗ್ತಾ ಇಲ್ಲ. ಈ ಮಾಹಿತಿ ಕೊರತೆಯಿಂದ ಏನಾಗ್ತಾ ಇದೆ, ಹಿಂದಕ್ಕೆ ಸರಿತಾ ಇದ್ದಾರೆ ಜನ. ಸೊ ನಿಮ್ಮ ಮುಖಾಂತರ ಹೆಚ್ಚೆಚ್ಚು ಈ ಮಾಹಿತಿ ಸ್ಪ್ರೆಡ್ ಆಗಬೇಕು ಎಲ್ಲ ಕಡೆಗೂ. ಸೊ ಎಲ್ಲರೂ ಮುಂದೆ ಬರಬೇಕು, ಅದು ತಮ್ಮ ಮುಖಾಂತರನೇ ಆಗಬೇಕು ಅಂತೇಳಿ ನಮ್ಮ ಆಸೆ. ಜಮೀನು ಹೋಗುತ್ತೆ ಅವೆಲ್ಲ ಏನಂತ ಹೇಳಿದ್ರೆ, ಅರ್ಧಂಬರ್ಧ ನಾಲೆಜ್ ತೊಗೊಂಡಿದ್ದಾನೆ ಅವರು ಆ ಥರ ಮಾತಾಡ್ತಾರೆ. ಬಟ್ ಏನಂತ ಹೇಳಿದ್ರೆ, ಜಮೀನಲ್ಲಿ ಯಾವುದೇ ಥರ ಇಂಪ್ಯಾಕ್ಟ್ಸ್ ಆಗಲ್ಲ. ಇದರಿಂದ ನಿಮಗೆ ಒಳ್ಳೆ ಗಾಳಿ, ಒಳ್ಳೆ ನೀರು, ಪ್ರಕೃತಿಗೆ ನಿಮ್ಮ ಕಡೆಯಿಂದ ಒಂದು ಕೊಡುಗೆ ಕೊಟ್ಟಂಗೆ. ಸೊ ಹಾಗಾಗಿ ನಿಮ್ಮ ಇರುವಂಥ ಜಮೀನು ಯಾವುದೇ ಥರ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಏನೇ ಆಗುತ್ತೆ ಅದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ನಮ್ಮ ಹತ್ರ ಅಂತ ತೊಗೊಳ್ಳಿ. ಸೊ ಏನು ಬೇಕಾದ್ರೂ ನಾವು ನಿಮಗೆ ಮಾಡಿಕೊಡೋಣ. ಇದು ಕಂಪ್ನಿ ಅಚೀವ್ಮೆಂಟೇ ಸರ್. ಯಾಕಂದರೆ ನಾನು ಮುಂಚೆ ಹೇಳ್ದಂಗೆ 3 ತಿಂಗಳಲ್ಲಿ 2ನೇ ಇನಾಗ್ರೇಷನ್ನು. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಮೆಟೀರಿಯಲ್ ಸಪ್ಲೈ ಮಾಡ್ಬೋದು, ಬಟ್ ವರ್ಕ್ಮ್ಯಾನ್ಶಿಪ್ ಕೆಲಸ ಮಾಡೋರು ಬೇಕಲ್ಲ. ಸೊ ಇದು ನಮ್ಮ ಕಡೆಯಿಂದ ಅಂತ ಹೇಳಿದ್ರೆ, ನಮ್ಮ ಪಾರ್ಟ್ನರ್ ಏನಿದ್ದಾರೆ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಗೋಕಾಕ್, ಸೊ ಇವರ ಒಂದು ಪರಿಶ್ರಮದಿಂದ ನಾವು 3 ತಿಂಗಳಲ್ಲಿ ಪ್ಲ್ಯಾನ್ ಮುಗಿಸಿದ್ದೀವಿ. ನಾವು ಇನ್ನೂ ಸುಮಾರು ಪೈಪ್ಲೈನಲ್ಲಿದೆ ಸರ್. ನೆಕ್ಸ್ಟ್ ಇನ್ನೊಂದು ಪ್ರಾಜೆಕ್ಟ್ ನಾವು ಮಾಡ್ತೀವಿ. ಇನ್ನೂ 2 ಪ್ರಾಜೆಕ್ಟು ಪೈಪ್ಲೈನಲ್ಲಿದೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಆ 2 ಪ್ರಾಜೆಕ್ಟ್ನ ನಾವು ಶುರು ಮಾಡ್ತೀವಿ. ನಾವು ಕಾರ್ಬನ್ ಡೈಆಕ್ಸೈಡ್ ನಾನೇನು ಹೇಳಿದೆ, ಆಲ್ಮೋಸ್ಟ್ ಒಂದು 8,200 ಮೆಟ್ರಿಕ್ ಟನ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ನ ನೀವು ತಡೆಗಟ್ಟಬೋದು. 1,30,000 ಟ್ರೀ ಪ್ಲಾಂಟೇಷನ್. ಸೊ ಇದೇ ನಮ್ಮ ಕಡೆಯಿಂದ ಕೊಡುವಂಥ ಕೊಡುಗೆ ಎನ್ವಿರಾನ್ಮೆಂಟಿಗೆ. ಇನ್ಕಮ್ ಬೇಸ್ ಕನ್ಸಿಡರ್ ಮಾಡ್ತಾರೆ ಅವ್ರು ಬೆಳೆ ಬೆಳೋದ್ರಲ್ಲಿ, ಮತ್ತು ನಿಮಗೆ ಕೊಟ್ಟರೆ ಡಿಫ್ರೆನ್ಸ್ ಆಗುತ್ತಾ? ಏನು ಸರ್? ಇನ್ಕಮ್ ಬೇಸ್ ರೈತರು ನಿಮಗೆ ಭೂಮಿ ಕೊಡ್ತಾರಲ್ಲ, ಅವರು ಬೆಳೆ ತೆಗೆದು ಇನ್ಕಮ್ ಮಾಡ್ಕೋದ್ರಿಂದ ಇದರಲ್ಲಿ ಅದಕ್ಕೇನು ಡಿಫ್ರೆನ್ಸ್ ಇದೆ? ಬೆಳೆ ತೆಗಿಬೇಕು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾವು ಏನು ಪ್ಲಾಂಟ್ ಹಾಕ್ತೀವಿ, ಬ್ಯಾರಲ್ ಲ್ಯಾಂಡಲ್ಲಿ ಹಾಕ್ತೀವಿ. ಅಂದರೆ ಆ ಜಾಗದಲ್ಲಿ ಬೆಳೆ ಬರದೇ ಇರುವಂಥ ಜಾಗ ನೋಡಿ ನಾವು ಪ್ಲಾಂಟ್ ಹಾಕುವಂಥದ್ದು ನಮ್ಮ ಒಂದು ಇದು. ಸೊ ನೀವು ಬೆಳೆ ತೆಗೆಯೋದಕ್ಕೂ ಮತ್ತು ಸೋಲಾರ್ ಪ್ಲಾಂಟ್ಗೆ ಏನಾಗುತ್ತೆ ಅಂದರೆ, ಅದರಲ್ಲಿ ನಿಮಗೆ ಸಾಕಷ್ಟು ಮೇಂಟೆನೆನ್ಸ್ ಇರುತ್ತೆ. ಸೊ ಇದರಲ್ಲಿ ಯಾವುದೇ ಥರ ಮೇಂಟೆನೆನ್ಸ್ ಇರೋದಿಲ್ಲ. 25 ವರ್ಷ ನೀವು ಒಂದ್ಸತಿ ಪ್ಲಾಂಟ್ ಹಾಕೋದು 25 ವರ್ಷ, ಅದರಿಂದ ನೀವು ಈಲ್ಡ್ನ ತಗೊಳ್ಬೋದು. ಸೊ ರೈತರು ಫೈನಾನ್ಷಿಯಲ್ ನಾಲೆಜ್ ಇಲ್ಲ ಅಥವಾ ಫೈನಾನ್ಷಿಯಲ್ ಸಿಗಲ್ಲ ಅನ್ನೋಗೋಸ್ಕರ ಮುಂದೆ ಬರ್ತಿಲ್ಲ, ಅವ್ರಿಗೆ ಏನಾಗಿ ಇಷ್ಟಪಡ್ತೀವಿ? ಫೈನಾನ್ಷಿಯಲ್ ಅಂತಲ್ಲ, ಮಾಹಿತಿ ಕೊರತೆ. ಸೊ ಪ್ಲಾಂಟ್ ಹಾಕೋದು ಹೇಗೆ, ನಾವು ಯಾವ ಅಂದರೆ ಡಿಪಾರ್ಟ್ಮೆಂಟ್ನ ನಾವು ಅಪ್ರೋಚ್ ಮಾಡಬೇಕು, ಇದರಲ್ಲಿ ಏನೇನು ಕ್ರೈಟೀರಿಯಾಸ್ ಇದೆ, ಸೊ ಇದ್ರ ಬಗ್ಗೆ ನಾಲೆಡ್ಜ್ ಕಮ್ಮಿ ಇರೋದ್ರಿಂದ. ಸರ್, ತಾವು ಸೋಲಾರ್ ಪ್ಲ್ಯಾಂಟ್ ಕುಣಿಸ್ಕೊಂಡಿರಿ ಕಂಪನಿ ಇವತ್ತು ಉದ್ಘಾಟನೆ ಮಾಡಿ ಏನು ಹೇಳಿಸ್ತಾ ಇದೆ? ಈಗಿನ ಗ್ರೀನ್ ಎನರ್ಜಿಯಿಂದ ನಮಗೆ ಅನುಕೂಲ ಹೆಚ್ಚಾಗುತ್ತೆ, ಎಲ್ಲರಿಗೂ ಅನುಕೂಲ ಹೆಚ್ಚಾಗುತ್ತೆ. ತಾವುಗಳ ಒಂದು ಉದ್ಯಮ ಇದೆ ರೀ, ಸಾಕಷ್ಟು ಬೇರೆ ಬೇರೆ ನೀವೆಲ್ಲ ಏನಂದ್ರೆ ಮಾರಾಟಕ್ಕೆ ಆಗಿತ್ತು ಅಂದ್ರೆ ಅಥವಾ ನಿಮ್ಮ ವೈಯಕ್ತಿಕವಾಗಿ ತೊಗೊಂಡ್ರೆ ನಿಮ್ಮ ಉದ್ಯಮಿಗಳಿಗೆ ಉದ್ಯಮ ಸರ್, ಇದು ಮಾಡೋಕ್ಕೆ ಯಾರು ಪ್ರೋತ್ಸಾಹ ಅಥವಾ ಯಾರು ಮಾಹಿತಿ ಕೊಟ್ಟರು, ಯಾವ ಥರ ಸ್ಟಾರ್ಟ್ ಮಾಡಿದ್ರು? ಏನಿಲ್ಲ, ಮಾರ್ಕೆಟ್ದಾಗ ನಾವು ಸ್ಟಡಿ ಮಾಡಿದ್ದೇವೆ. ಓಕೆ.
ನೋಡಿದ್ದು. ಆಮೇಲೆ ಟಾಟಾದವರು ಬಂದಿದ್ದಾರೆ, ಹೆವೆಲ್ಸವರು ಬಂದಿದ್ರು. ನೋಡ್ಕೊಂಡು ನಮ್ಗೆ ಯಾವ್ದು ಅನುಕೂಲ ನೋಡ್ಕೊಂಡು ನಾವು ಹೆವೆಲ್ಸ್ದು ಮಾಡಿದ್ವಿ. ಇನ್ನು ಉಳಿದು ಮಾಡಕ್ಕೆ ಉತ್ಸುಕತೆ ಇದ್ದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇನ್ನು ಉಳಿದ ರೈತರು ಮಾಡಕ್ಕೆ ಉತ್ಸುಕತೆ ಐತಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಲ್ಲಿ ಮಾಡೋರು ಮಾಡೋಕ್ಕೆ ಏನು ಮಾಡ್ಬೋದು, ಏನೂ ಇಲ್ಲ. ಸರ್ ಈಗ 12 ಎಕರೆ ಜಮೀನದಾಗ ಮಾಡಿದ್ರಿ, 12 ಎಕರೆ ಜಮೀನದಾಗ ಮಾಡಿದ್ರಿ ಸರ್, ಅಷ್ಟೆಲ್ಲ ಪ್ಲ್ಯಾನ್ಗಳು ಇದನ್ನು ಮಾಡಿದ್ರಿ. ಅಂದ್ರೆ ತಮ್ಗಂದ್ರೆ ಖರ್ಚು ವೆಚ್ಚ ಆಗಿರ್ಬೋದು, ಮತ್ತೇನಾದರೂ ಇದಕ್ಕೆ ಏನಾದರೂ ಲೋನ್ ಅದು ಫೆಸಿಲಿಟಿ ಇದೆಯಾ? ಆ ಲೋನ್ ತೊಗೊಂಡು ಬಂದಿದ್ದೀವಿ. ಹಾಂ, ಅಂದ್ರೆ ಬೇರೆದವ್ರು ಮಾಡಬೇಕಾದ್ರೆ ಅವ್ರಿಗೊಂದು ಏನಾದರೂ ಒಂದು ಬ್ಯಾಂಕ್ ಲೋನ್ ಒಂದು ಸಂಕ್ಷಿಪ್ತ ವಿಷಯ ಹೇಳ್ಬೋದು ಅನ್ಸುತ್ತೆ ನೀವು. ಅಂದ್ರೆ ಬ್ಯಾಂಕ್ ಲೋನ್ ಸಿಗ್ತೈತಿ ಇದಕ್ಕೆ ರೈತರು ಮುಂದಿನವ್ರು ಮಾಡೋ ಮಾಹಿತಿ, ಸಂಕ್ಷಿಪ್ತ ಮಾಹಿತಿ ಹೇಳ್ಬೋದು. ಬ್ಯಾಂಕ್ ಲೋನ್ ಸಿಗ್ತೈತಲ್ಲ, ಬ್ಯಾಂಕ್ ಅವರೊಂದು ಏನೋ ಹಿಂಗೆ ಕೊಟ್ಟರೆ ಸಿಗ್ತದೆ. ಇಲ್ಲ, ಟಾಟಾನು ಚೆನ್ನಾಗಿದ್ದಾರೆ, ಹೆವೆಲ್ಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದ್ದಾರೆ. ನಮ್ಗೆ ಹೆಂಗೆ ಅನುಕೂಲ ಆಗಿತ್ತು ಒಂದು ಅಷ್ಟೇ. ಯಾಕಂದ್ರೆ ನಮ್ಮ ಗೋಕಾಕ್ನಾಗ ಇಷ್ಟಪಟ್ಟಿದ್ದಾರೆ ಮಹಾಲಕ್ಷ್ಮಿದವರು, ಶಿವಾಜಿ ಪಾತ್ರೋಟ್ ಅವರು. ಅವ್ರು ಅದರ ಅನುಕೂಲ ನಾವು ಸ್ವಲ್ಪ ನಾವು ಇಂಟ್ರೆಸ್ಟ್ ಹೆಚ್ಚು ತೊಗೊಂಡಿದ್ವಿ. ಹಾಂ, ಒಳ್ಳೆ ನಮ್ಮ ಫ್ರೆಂಡು ಅವರು ಅದು ಚೆನ್ನಾಗಿ ಮಾಡಿದ ಕಲ್ಯಾಣ ಶ್ರೀ ಬ್ರದರ್ಸ್ಗಳು ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಈಗ ಕರೆಂಟ್ ಉತ್ಪಾದನೆ ಕಡಿಮೆ ಆತ ಇದು ಸೋಲಾರ್ ಮಾಡೋದ್ರಿಂದ ಬಟ್ ಕರ್ನಾಟಕ ಜನತೆಗೆ ಹಾಗೂ ಜನರಿಗೆ ಒಂದು ಸುಸಜ್ಜಿತ ಒಂದು ಕರೆಂಟ್ ಬೇಗ ಸಿಗಬಹುದು. ಯಾಕಂದರೆ ಈ ಕರೆಂಟ್ ಹಳ್ಳಿಯಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಇಂಥ ಎನರ್ಜಿಕ್ ಮಾಡಿದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ. ಕರ್ನಾಟಕ ದೊಡ್ಡ ಉದ್ಯಮಿಗಳಿಗೆ ಈ ಥರ ಮಾಡೋದ್ರಿಂದ ಭಾಳಷ್ಟು ಅನುಕೂಲ ಆಗ್ತದೆ ರೀ. ಯಾಕೆ ಅನುಕೂಲ ಆಗ್ತೈತೆ, ಯಾಕಂದರೆ ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ. ಯಾಕೆ ಇನ್ನು ಮುಂದೆ ಜಾಸ್ತಿ ಕರೆಂಟ್ ಅವಲಂಬನೆ ಜಾಸ್ತಿ ಇರೋದ್ರಿಂದ ಇಂಡಸ್ಟ್ರಿ ಆಯ್ತು, ಈ ಮನೆಗಳಿಗೆ ಆತಂದ್ರೆ ಇವ್ರು ಮಾಡಿದ್ದು ಒಳ್ಳೇದಾಯಿತು. ಇನ್ನೂ ಜಾಸ್ತಿ ಇಂಥವು ಇಂಡಸ್ಟ್ರಿ ಬರಬೇಕು, ಎನರ್ಜಿ ಇಂಡಸ್ಟ್ರಿ ಬಂದರೆ ಮಾತ್ರ ಒಳ್ಳೇದಾಗುತ್ತೆ. ಆಗಮಿಸಿದ ಸರ್ವ ಗಣ್ಯರಲ್ಲಿ ನಮಸ್ಕಾರ ತಿಳಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವ ಗುರು ಹಿರಿಯರಿಗೂ ಮತ್ತು ಮುಖ್ಯ ಅತಿಥಿಗಳಿಗೆ ಹೃತ್ಪೂರ್ವಕವಾದ ವಂದನೆ ತಿಳಿಸುತ್ತಾ, ಮೊದಲನೇದಾಗಿ ಈ ಕಲ್ಯಾಣ್ ಶೆಟ್ಟಿ ಕುಟುಂಬದ ಬಗ್ಗೆ ಹೇಳ್ಬೇಕಂದ್ರ ಇವರಿಬ್ರು ನಮ್ಮ ಸ್ವಂತ ಮಾಮರಾಕಾರ. ಇವ್ರ ತಂದೆ ಮತ್ತು ಅವ್ರ ಅಣ್ಣ ಸಹೋದರರು ಹೆಂಗ ಇವ್ರು ಬಿಸ್ನೆಸ್ ಮಾಡ್ಕೊಂತ ಹೊಂಟಾರಲ್ಲ, ಇವರು ಅದೇ ರೀತಿನೂ ಈ ಮುಂದ್ ಮಾಡ್ಕೊಂತ ಬರತ್ತಾರ. ಮುಂಬರುವ ಜೈ ಮತ್ತು ಸಂಕಲ್ಪನೂ ಇದೇ ರೀತಿ ಮಾಡ್ಕೊಂಡು ಇನ್ನೂ ಹೆಚ್ಚಿನ ಜನರಿಗೆ ಇದರಿಂದ ಸೌಲಭ್ಯ ಆಗಲಿ ಅಂತಂದ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡ್ತೇನೆ. ಧನ್ಯವಾದಗಳು.